ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫುಲ್ಲು ಮೌಲಿಸ್ ಬೇಸ್ಡ್ ಆಗಿರುತ್ತೆ. ಅಂದರೆ ಅದು ಫುಡ್ಡು ಸೇಲ್ ಮಾಡೋದು, ಅದನ್ನ ಕೇರ್ ಮಾಡೋದು, ಅದು ಪ್ರೈಸು ಎಲ್ಲ ಹೇಳ್ತೀನಿ. ನೀವು ಯಾವಾಗ ಎಷ್ಟು ಮೌಲಿಸ್ ಫಿಶ್ ತೊಗೊಂಡಿದ್ರಿ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಫ್ರೆಂಡ್ಸ್. ಅಂದರೆ ಫಸ್ಟ್ ಟೈಮ್ ಎಷ್ಟು ಮೌಲಿಸ್ ತೊಗೊಂಡಿದ್ರಿ, ಇಲ್ಲ ಎಷ್ಟು ತೊಗೊಂಡಿದ್ರಿ ಅದು ಕಮೆಂಟ್ ಮಾಡಿಬಿಡಿ ನೋಡೋಣ. ನಾನು ಫಸ್ಟ್ ತೊಗೊಂಡಿದ್ದು ಎರಡೇ ಫ್ರೆಂಡ್ಸ್. ನನ್ನ ಜೀವನದಲ್ಲಿ ಫಸ್ಟು 2 ಮೌಲಿಸ್ ತೊಗೊಂಡಿದ್ದು, ಅಂದರೆ ಗೋಲ್ಡ್ ಫಿಶ್ ಆದಮೇಲೆ ಅದು ತೊಗೊಂಡಿದ್ದು. ಅದೆಲ್ಲ ಇರಲಿ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತಿನ ವಿಡಿಯೋಲಿ ಅದೇ ಫ್ರೆಂಡ್ಸ್, ಮೇಜರಾಗಿ ಮೌಲಿ ಫಿಶ್ಶು ಎಲ್ಲ ಪೆಟ್ ಶಾಪಲ್ಲೂ ಸಿಗುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಕಮ್ಮಿ ರೇಟು. ಆಮೇಲೆ ಒಂದು ಒಳ್ಳೆ ಫಿಶ್ಶು. ಮೇಜರು ಅದು ಏನಕ್ಕೆ ಅಟ್ರ್ಯಾಕ್ಟ್ ಆಗೋದು ಅಂದರೆ ಅದು ಕ್ಯೂಟ್ನೆಸ್ ಒಂದು ಕಡೆ, ಇನ್ನೊಂದು ಏನಕ್ಕೆ ಅಂದರೆ ಅದು ಮರಿ ಹಾಕುತ್ತೆ ಫ್ರೆಂಡ್ಸ್. ಮೇಜರಾಗಿ ತುಂಬ ಜನ ಅದನ್ನ ತೊಗೊಳಕ್ಕೆ ರೀಸನ್ನೇ ಅದು ಮರಿ ಹಾಕುತ್ತೆ ಅಂತ. ಅಂದರೆ ನಾನು ಅದಕ್ಕೋಸ್ಕರನೇ ತೊಗೊಂಡಿದ್ದು. ಅದು ಪ್ರೈಸ್ ಬಂದುಬಿಟ್ಟು ಆ್ಯಾವ್ರೇಜಾಗಿ ಒಂದು ಪೇರ್ 20 ರುಪೀಸ್ ಇಲ್ಲ 30 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದರಲ್ಲೂ ಇಂಪೋರ್ಟೆಡ್ ಬ್ರೀಡ್ಗಳಿದೆ ಫ್ರೆಂಡ್ಸ್. ತುಂಬ ಇಂಪೋರ್ಟೆಡ್ ಬ್ರೀಡ್ಗಳಿದ್ದಾವೆ. ಅದರಲ್ಲೂ ಬಲೂನ್ ಮೌಲಿ ಅಂತೆಲ್ಲ ಇದ್ದಾವೆ. ಅದರಲ್ಲೂ ತುಂಬ ಡಿಫ್ರೆನ್ಸ್ ಟೈಪು, ಕಲರು ಎಲ್ಲ ಇದ್ದಾವೆ. ನನಗೆ ಮೇಜರಾಗಿ ಜಾಸ್ತಿ ವೈಟು ಮತ್ತು ಫುಲ್ ಬ್ಲ್ಯಾಕ್ ಇಷ್ಟ. ಫುಲ್ ವೈಟು ಫುಲ್ ಬ್ಲ್ಯಾಕ್ ಇಷ್ಟ. ನನ್ನ ಹತ್ರ ಜಾಸ್ತಿ ಕೂಡ ಅದೇ ಇರೋದು. ಇವಾಗ ನೋಡಿ, ಫಸ್ಟು ಕೇರಿಗೆ ಬಂದ್ಬಿಡೋಣ. ಅಂದರೆ ಪ್ರೈಸ್ ಆಯಿತು, ಇವಾಗ ಕೇರಿಗೆ ಬಂದ್ಬಿಡೋಣ. ಕೇರ್ ಏನು ಅಂದರೆ ಫ್ರೆಂಡ್ಸ್, ಇದು ತುಂಬ ಈಸಿ ಮೇಂಟೆನೆನ್ಸು. ಕೇರಲ್ಲಿ ಏನಾಗುತ್ತೆ ಅಂದರೆ, ಇದಕ್ಕೆ ಆಕ್ಸಿಜನ್ದು ಮೋಟರ್ ಬೇಡ, ಒಂದು ಪ್ಲಸ್ ಪಾಯಿಂಟು. ಇನ್ನೊಂದು ಹೀಟರ್ ಬೇಡ, ಇನ್ನೊಂದು ಪ್ಲಸ್ ಪಾಯಿಂಟು. ಇನ್ನೊಂದು 3ನೇ ಪ್ಲಸ್ ಪಾಯಿಂಟ್ ಏನು ಅಂದರೆ, ಫುಡ್ಡು ತುಂಬ ಖರ್ಚಾಗಲ್ಲ ಫ್ರೆಂಡ್ಸ್. ಅಂದರೆ ಈ ಗಪ್ಪೀಸ್ಗೆಲ್ಲ ಸಿಕ್ಕಾಪಟ್ಟೆ ಪ್ರೋಟೀನ್ ಇರೋ ಫುಡ್ನ ನೋಡಬೇಕು. ಈ ಟಯೋಬೈಟು ಅದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆಮೇಲೆ ಟೂಬಿಫೆಕ್ಸ್ ಹೋಮು, ಅದು ಇದು ಮೊಯ್ನ ತರಿಸಿ ಅದನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅದೆಲ್ಲ ತರಿಸ್ಬೇಕು. ಆದ್ದರಿಂದ ಮೌಲಿ ಸ್ವಲ್ಪ ಫುಡ್ಡು ಕಮ್ಮಿನೇ ತಿನ್ನುತ್ತೆ, ಅಂದರೆ ಕಮ್ಮಿ ಪ್ರೈಸ್ದೇ ತಿನ್ನುತ್ತೆ. ಹಾಗಂತ ಏನು ಮಾಡ್ತಾರೆ, ಮೇಜರ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಫುಡ್ಡು ಓವರ್ ಫೀಡ್ ಮಾಡಿಬಿಡೋದು. ಆ ಓವರ್ ಫೀಡ್ ಮಾಡಿದಾಗಲೇ ಫ್ರೆಂಡ್ಸು ಫಿಶ್ಶು ಕಮ್ಮಿ ತಿಂದ್ರೂ ಏನಾಗಲ್ಲ ಫ್ರೆಂಡ್ಸ್, ಜಾಸ್ತಿ ಏನೋ ಪ್ರಾಬ್ಲಮ್ ಆಗೋಲ್ಲ. ಮೌಲೀಸು ಅಷ್ಟೇ, ಕಮ್ಮಿ ಫುಡ್ ತಿಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಅದೇ ಜಾಸ್ತಿ ತಿಂದ್ರೇ ಪ್ರಾಬ್ಲಮ್ ಆಗೋದು. ಆದಷ್ಟು ಕಮ್ಮಿ ಹಾಕಿ ಫುಡ್ಡು. ಇನ್ನೂ ಒಂದು ಮೇಜರ್ ಮಿಸ್ಟೇಕ್ ಏನು ಗೊತ್ತಾ ಮಾಡೋದು, ಫುಡ್ಡು 10 ರುಪೀಸ್ ಬರುತ್ತೆ ಫ್ರೆಂಡ್ಸ್. 10 ರುಪೀಸು 30 ರುಪೀಸ್ದು ಒಂದು ಫ್ಯಾಮಿಲಿ ಪ್ಯಾಕ್ ಥರ ಬರುತ್ತೆ. ಅದು ಟಯೋದೇನೆ. ಅಂದರೆ ಏನಾಗುತ್ತೆ ಅಂದರೆ, ಅದರಲ್ಲಿ ಬರೀ 3% ಪ್ರೋಟೀನ್ ಇರುತ್ತೆ ಫ್ರೆಂಡ್ಸ್. ನೀವು ಯಾರು ಮ್ಯಾಕ್ಸಿಮಮ್ ಅಬ್ಸರ್ವ್ ಮಾಡಿರಲ್ಲ, ಸುಮ್ಮನೆ ಫುಡ್ ಹಾಕ್ಬೇಕಲ್ಲ ಅಂತ ಹಾಕ್ತಾ ಇರ್ತೀರ. ಇಲ್ಲ, ನಾನು ಫಸ್ಟ್ ಹಾಗೆ ಮಾಡ್ತಾಯಿದ್ದಿದ್ದು, ನೋಡಿಲ್ಲ ನಾನು. ಅದೇ ಮರಿಗಳು ಗ್ರೋತೇ ಬರ್ತಿಲ್ಲ. ಏನು ಫುಡ್ ಹಾಕು ಗ್ರೋತ್ ಬರ್ತಿಲ್ಲ. ಮೊಟ್ಟೆ ಎಲ್ಲ ಹಾಕ್ತಾಯಿದ್ದೀನಿ, ಗ್ರೋತ್ ಬರ್ತಿಲ್ಲ. ಅಂದರೆ ಮೊಟ್ಟೆನ ಡೈಲಿ ಹಾಕೋಕ್ಕಾಗುತ್ತೆ ಫ್ರೆಂಡ್ಸ್. ಡೈಲಿ ಹಾಕೋರು ಅವು ತಿನ್ನಲ್ಲ ಅಷ್ಟಾಗಿ, ನೀರು ಗಲೀಜಾಗಿ. ಅದೇ ಇದು ಏನಕ್ಕೆ ಗ್ರೋತ್ ಬರ್ತಾಯಿಲ್ಲ ಅಂದರೆ, ನಾನು ಅಬ್ಸರ್ವ್ ಮಾಡಿದ್ದು ಯಾವುದೋ ಕಾಲದಲ್ಲಿ ಅದು ಮರಿಗಳು ಎಷ್ಟೊಂದು ಆಗಿ ಸತ್ತೋಗಿ ಕೊಟ್ಟು ಎಲ್ಲ ಆಗೋಗಿತ್ತು. ಗ್ರೋತ್ ಬರದೇ ಇರೋಕ್ಕೆ ರೀಸನ್ನು ನಾವು ಪ್ರೋಟೀನ್ ಇರೋ ಫುಡ್ ಹಾಕ್ತಿಲ್ಲ ಫ್ರೆಂಡ್ಸ್. ಅದು ಮೇಜರ್ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಗ್ರೋತ್ ಬರ್ತಾ ಇರಲ್ಲ. ನೋಡಿ, ಇವಾಗ ಚಿಕ್ಕ ಮರಿ ಇದು ಮೌಲೀಸ್ದು. ಆಮೇಲೆ ಬ್ರೀಡಿಂಗು ಅಷ್ಟೇ ಫ್ರೆಂಡ್ಸ್. ಮ್ಯಾಕ್ಸಿಮಮ್ಮು ಇದು ಲೈವ್ ಬೇರೆ. ಆಮೇಲೆ ಇದು ಕಮ್ಯುನಿಟಿ ಟ್ಯಾಂಕು ಫ್ರೆಂಡ್ಸ್. ಇದು ಸ್ಕೂಲಿಂಗ್ ಫಿಶ್ಗಳು ಅಂತಾರೆ. ಸ್ಕೂಲಿಂಗ್ ಫಿಶ್ ಅಂದರೆ ತುಂಬ ಜಾಸ್ತಿ ಇರ್ತವೆ, ಒಂದು 10-15 ಅಟ್ಲೀಸ್ಟ್ 4 ತರ್ತಾ ಇರ್ತೀರಲ್ಲ. ಅಂದರೆ ಫ್ರೆಂಡ್ಸ್, ಇವಾಗ ನೀವು ಕಮರ್ಷಿಯಲಾಗಂತೂ ಮೌಲೀಸ್ ಫಿಶ್ನ ಚಿಕ್ಕ ಡ್ರಮ್ಮಲ್ಲಿ ಬಕೆಟಲ್ಲಿ ನಿಜವಾಗ್ಲೂ ಸಾಕೋಕ್ಕಾಗಲ್ಲ. ಮನೆಯಲ್ಲೂ ಅಷ್ಟೇ, ಫಿಶ್ ಟ್ಯಾಂಕಲ್ಲೂ ಸಾಕೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಮೌಲಿ ಫಿಶ್ದು ನಾವು ತರಬೇಕಾದ್ರೆ ಪ್ರೈಸ್ ಅಷ್ಟು ಕಮ್ಮಿ ಇರುತ್ತೆ. ನಾವು ಸೇಲ್ ಮಾಡೋದು ತುಂಬ ಕಷ್ಟ. ಸೇಲಿಂಗ್ ಆಮೇಲೆ ಹೋಗ್ತೀನಿ. ಅದೇ ಫುಡ್ಡು ಪ್ರೋಟೀನ್ ಇರೋ ಫುಡ್ ನೋಡಿ ಫ್ರೆಂಡ್ಸ್. ಆಮೇಲೆ ಇದು 100 ರೂಪಾಯಿಗೆ ಒಂದು ಆಪ್ಟಿಮಮ್ದು ಫ್ರೆಂಡ್ಸ್, ಒಂದು ಫ್ಯಾಮಿಲಿ ಪ್ಯಾಕ್ ಅಂದರೆ ಎಕನಾಮಿಕ್ ಪ್ಯಾಕ್ ಅಂದರೆ ಆ ಥರ ಬರುತ್ತೆ. ಏನಂತಾರೆ, ಅದು ತುಂಬ ದೊಡ್ಡದಿರೋ ಫ್ರೆಂಡ್ಸ್, 100 ಗ್ರಾಮ್ಸ್ ಬರುತ್ತೆ. ಆ ಥರ ಫುಡ್ ತೊಗೊಂಡ್ರೆ ನೋಡಿ, ಮರಿಗಳು ಗ್ರೋತ್ ಬರುತ್ತೆ. ಮತ್ತು ಫಿಶಸ್ದು ಲೈಫ್ ಸ್ಪ್ಯಾನು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಡ್ಯೂರಬಿಲಿಟಿ ಅಂತಾರಲ್ಲ, ಅಂದರೆ ತುಂಬ ವರ್ಷ ಬದುಕಿರುತ್ತೆ. ಮೌಲಿ ಫಿಶ್ ಅಷ್ಟಾಗಿ ಈಸಿಯಾಗಿ ಸಾಯಲ್ಲ ಫ್ರೆಂಡ್ಸ್. ಅದು ಸಾಯ್ತಿದೆ ಅಂದರೆ ನಮ್ಮದೇ ಪ್ರಾಬ್ಲಮ್ಮು. ಆಮೇಲೆ ಇವಾಗ ನೋಡಿ, ಟ್ಯಾಂಕ್ ಕ್ಲೀನ್ ಮಾಡಲ್ಲ. ಏನಾಗುತ್ತೆ, ನಾವು ಫಿಶ್ ಟ್ಯಾಂಕಲ್ಲಿ ಏನು ಮಾಡಿರ್ತೀವಿ, ಪೆಬಲ್ಸ್ ಹಾಕ್ಬಿಟ್ಟಿರ್ತೀವಲ್ಲ. ಸೊ ನಾವು ವಾಟರ್ ಚೇಂಜ್ ಮಾಡ್ತಿರಲ್ಲ ಜಾಸ್ತಿ. ಇವಾಗ ನೋಡಿ, ಈ ಥರ ದೊಡ್ಡ ಜಾಗ ಆದರೆ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ಚಿಕ್ಕದಿದ್ದರೆ ಪೆಬಲ್ಸ್ ಅಡಿನೇ ಹೋಗಿರುತ್ತೆ ಗಲೀಜು. ಆಮೇಲೆ ಫುಡ್ಡು ಅಷ್ಟೇ, ಗಲೀಜೆಲ್ಲ ಕೆಳಗಡೆ ಹೋಗಿರುತ್ತೆ. ಇವಾಗ ನೋಡಿ, ಅದು 3-4 ಸಾಕ್ತಾ ಇರ್ತೀರಂದರೆ ಆ ಥರ ಇಶ್ಯೂ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಇಷ್ಟೊಂದು ಸಾಕಿದ್ದೀನಲ್ಲ, ಅದು ಫುಡ್ಡು ಅವಕ್ಕೆ ಸಾಲಲ್ಲ. ನಾನು ಹಾಕೋದು ಅವೇನೇ ತಿಂದು ಖಾಲಿ ಮಾಡಿಬಿಡ್ತಾವೆ. ಫುಡ್ ಉಳ್ಕೊಳ್ಳಲ್ಲ. ಫುಡ್ ಉಳ್ಕೊಂಡ್ರೆ ಫಂಗಸ್ ಆಗಿ ಮೌಲೀಸ್ಗೆ ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಆಗೋದು ಮೌತ್ ಫಂಗಸ್ಸು. ಮೌತ್ ಫಂಗಸ್ ಅಂದರೆ ಮೌತ್ ಮೇಲೆ ಫಂಗಸ್ ಆಗಿಬಿಡುತ್ತೆ. ಸೊ ಅದಕ್ಕೇ ನಾವು ಫುಡ್ಡು ಕಮ್ಮಿ ಹಾಕಬೇಕು. ಫುಡ್ಡು ಉಳಿದ್ರೆ ಫ್ರೆಂಡ್ಸ್ ನಾವೇ ಎತ್ತಾಕ್ಬಿಡ್ಬೇಕು. ಆಮೇಲೆ ಈಗ ಸೇಲಿಂಗ್ ಮ್ಯಾಟ್ರಿಗೆ ಬಂದ್ಬಿಡೋಣ.
ಈ ಗಪ್ಪೀಸ್ದು ಕಷ್ಟ ಫ್ರೆಂಡ್ಸ್ ಸೇಲ್ ಮಾಡೋದು. ಈ ಮೌಲಿಸು ಸಿಕ್ಕಾಪಟ್ಟೆ ಅಸಾಧ್ಯವಾದ ಮಾತು. ನಾವು ಅಂಗಡಿಗೆ ತೊಗೊಂಡೋಗಿ ಕೊಡ್ತೀವಿ ಅಂದರೆ ಯಾರು ತೊಗೊಳ್ಳಲ್ಲ. ನಾನು ಈಗಲೇ ಹೇಳ್ಬಿಡ್ತಾ ಇದ್ದೀನಿ, ನಿಮಗೆ ಏನಾದರೂ ಮೌಲಿಸು ಸಾಕೋದು ಇಷ್ಟ, ಅದು ಕ್ಯೂಟಾಗಿದೆ, ನನಗೆ ಸಾಕೋಕ್ಕಿಷ್ಟ, ಅದು ಮರಿ ನೋಡೋಕ್ಕಿಷ್ಟ, ಅದು ಮರಿ ಬೆಳೆಯೋದು ನೋಡೋದು ಇಷ್ಟ ಅನ್ನೋರು ಮಾತ್ರ ತೊಗೊಳ್ಳಿ. ನಾನು ಅದರಲ್ಲಿ ತೊಗೊಂಡು ಮರಿ ಹಾಕ್ಸಿ ಮರಿನ ಅಂಗಡಿಗೆ ಸೇಲ್ ಮಾಡಿ ಇಲ್ಲ ಯಾರಿಗೋ ಸೇಲ್ ಮಾಡಿ ಅದೆಲ್ಲ ಆಗಲ್ಲ ಫ್ರೆಂಡ್ಸ್. ಅಟ್ಲೀಸ್ಟ್ ಇದು ಮರಿ ಹಾಕ್ತು ಅಂದರೆ ಮೌಲಿಸ್ ಇವತ್ತು ಅಂದಾಜು ಒಂದು 30 ಹಾಕಿದೆ ಅಂತ ಅಂದ್ಕೊಳ್ಳಿ. 30 ಅಂದರೆ ಇನ್ನು 3-4 ತಿಂಗಳು ಕನ್ಫರ್ಮ್ ಬೇಕು ಫ್ರೆಂಡ್ಸ್. ಮೀಡಿಯಮ್ ಸೈಜ್ ಹಾಕೋಕ್ಕಾದ್ರೂ ಕನ್ಫರ್ಮ್ ಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಸೈಜ್ ಅಂತೂ ಆಗಲ್ಲ. ಇವೆಲ್ಲ 2 ವರ್ಷ ಹತ್ತತ್ರ ಏಜ್ ಆಗಿರೋವು, 2 ವರ್ಷ ಮೇಲೆ ಏಜ್ ಆಗಿರೋವು ಇವೆಲ್ಲ. ನಾನು ಯಾವುದೋ ಕಾಲದಿಂದ ಸಾಕೊಂಡಿದ್ದೀನಿ. ಅದೇನೇ 2 ವರ್ಷ ಆಗಿರೋವು, ಅದು ಸೈಜೇ ಬರೋಲ್ಲ ಅಷ್ಟೊಂದು. ಮೌಲಿಸ್ಗೆ ಒಳ್ಳೆ ಫುಡ್ ಹಾಕಬೇಕು. ಇನ್ನು ಫುಡ್ಗೂ ದುಡ್ಡು ಸಾಕಾಗಲ್ಲ ಫ್ರೆಂಡ್ಸ್. ಅಂಗಡಿಲೇ ನಮಗೆ 30 ರೂಪಾಯಿಗೆ ಪೇರ್ ಸಿಗ್ತಿದೆ ಅಂದರೆ ನಾವು ತೊಗೊಂಡೋಗಿ ಕೊಟ್ಟರೆ 100% ಹೇಳ್ತಾ ಇದ್ದೀನಿ, 5 ರೂಪಾಯಿಗೂ ಯಾರು ತೊಗೊಳ್ಳೋ ಒಂದು ಫಿಶ್ನ ಯಾರು ತೊಗೊಳ್ಳಲ್ಲ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಇದೆಯಾ, ನಾವು ಒಂದು ಫಿಶ್ ಸಾಕೊಬೇಕು, ಮೌಲಿಸ್ ಇದೆ ಅಂದರೆ ಇಷ್ಟ ಇದೆ ಅಂದರೆ ತೊಗೊಂಬಂದು ಸಾಕೊಳ್ಳಿ. ಸೇಲೆಲ್ಲ 100% ಆಗಲ್ಲ ಫ್ರೆಂಡ್ಸ್. ನಾನು ಟ್ರೈ ಮಾಡಿದ್ದೀನಿ, ಕೇಳಿದ್ದೀನಿ ಶಾಪಲ್ಲಿ, ಕೇಳೋರೇ ಗತಿ ಇಲ್ಲ ಮೌಲಿಸ್ನ. ಏನೋ ನಮ್ಮ ಖುಷಿಗೋಸ್ಕರ ಸಾಕೊಬೇಕಷ್ಟೇ ಫ್ರೆಂಡ್ಸ್. ನಾನು ಅಷ್ಟೇ ನನ್ನ ಖುಷಿಗೋಸ್ಕರನೇ ಸಾಕೊಂಡಿರೋದು. ಸೊ ನೋಡಿ, ನಿಮ್ಮಿಷ್ಟ. ಸೇಲ್ ಮಾಡೋಕ್ಕಂತೂ ಆಗಲ್ಲ. ಕಮರ್ಷಿಯಲಾಗಿ ಮಾಡೋರೆಲ್ಲ ಫ್ರೆಂಡ್ಸ್ ದೊಡ್ಡ ತೊಟ್ಟಿಲಿ ಸಾವಿರ ಮರಿಗಳು ಬಿಟ್ಕೊಂಡಿರ್ತಾರೆ. ಅವರೇ 2 ರೂಪಾಯಿ 3 ರೂಪಾಯಿ ಕೊಟ್ಟು ಹೋಗ್ಬಿಡ್ತಾರೆ ಶಾಪ್ಗೆ. ನಮ್ಮದೆಲ್ಲ ಏನೂ ಆಗಲ್ಲ. ಸೊ ಹೋಪ್ ಇಟ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ. ಆದಷ್ಟು ಖುಷಿಗೋಸ್ಕರ ಸಾಕಿ ಫಿಶಸ್ನ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಫುಡ್ಡು ಪ್ರಾಪರಾಗಿ ಮೇಂಟೈನ್ ಮಾಡಬೇಕು, ಟ್ಯಾಂಕು ಕ್ಲಿಯರಾಗಿ ಮೇಂಟೈನ್ ಮಾಡಬೇಕು. ಆಮೇಲೆ ಮೌಲಿಸ್ ಈಸಿ ಫ್ರೆಂಡ್ಸ್. ಕೇರ್ ಮಾಡೋದು ಅಷ್ಟು ಕೇರ್ ಮಾಡಿದ್ರೆ ಸಾಕು, ತುಂಬ ಲೈಫ್ ಸ್ಪ್ಯಾನ್ ಬರುತ್ತೆ. ಆಮೇಲೆ ಸೇಲಿಂಗ್ ಪರ್ಪಸ್ಗೋಸ್ಕರ ಸಾಕಿದ್ರೆ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಸಾಕಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.